ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ದ ರಾಮಾಯಣ ನಮ್ಮ ಭಾರತ ದೇಶದ ಒಂದು ಮಹಾಕಾವ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಿಮಗೆಲ್ಲ ಆಲ್ರೆಡಿ ಸ್ಟೋರಿ ಗೊತ್ತಿರುತ್ತೆ, ಬಟ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಗ್ಲೀಷ್ನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸಿಂಪಲ್ ಪಾಯಿಂಟ್ಸ್ಗಳಲ್ಲಿ ನಾನು ನಿಮಗೆ ಇದರ ಒಂದು ಸಮರಿಯನ್ನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪಾಯಿಂಟ್ ವೈಸ್ ಈಗ ಇದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಪಾಯಿಂಟನ್ನು ನೋಡೋಣ. ದ ರಾಮಾಯಣ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯಂಡ್ ಇಂಪಾರ್ಟೆಂಟ್ ಎಪಿಕ್ಸ್ ಇನ್ ಇಂಡಿಯನ್ ಲಿಟ್ರೇಚರ್. ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಇತಿಹಾಸದಲ್ಲಿನೇ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಮಹಾಕಾವ್ಯಗಳಲ್ಲಿ ಈ ರಾಮಾಯಣ ಅಂತಕ್ಕಂಥದ್ದು ಕೂಡ ಒಂದಾಗಿದೆ. ಇಟ್ ವಾಸ್ ರಿಟನ್ ಇನ್ ಸಾಂಸ್ಕ್ರಿತ್ ಬೈ ದ ಗ್ರೇಟ್ ಪೊಯೆಟ್ ವಾಲ್ಮೀಕಿ. ಈ ಒಂದು ಎಪಿಕ್ ಪೋಯಮನ್ನು ಸಂಸ್ಕೃತದಲ್ಲಿ ಮೊದಲಿಗೆ ಬರೆಯಲಾಗಿದೆ ಮತ್ತು ಬರೆದಂತಹ ಗ್ರೇಟ್ ಪೊಯೆಟ್ ಯಾರಪ್ಪ ಅಂದರೆ ವಾಲ್ಮೀಕಿ ಅಂತಕ್ಕಂಥವರು. ಆ್ಯಂಡ್ ಈಸ್ ಬಿಲೀವ್ಡ್ ಟು ಬಿ ಓವರ್ 2000 ಇಯರ್ಸ್ ಓಲ್ಡ್. ಸುಮಾರು 2000 ವರ್ಷಗಳಷ್ಟು ಇತಿಹಾಸವನ್ನು ಈ ಒಂದು ಮಹಾಕಾವ್ಯ ಹೊಂದಿದೆ ವಿದ್ಯಾರ್ಥಿಗಳೇ. ದ ವರ್ಡ್ ರಾಮಾಯಣ ಮೀನ್ಸ್ ದ ಜರ್ನಿ ಆಫ್ ರಾಮ. ಸೊ ರಾಮಾಯಣ ಅಂತಕ್ಕಂತಹ ಒಂದು ಟೈಟಲ್ ಏನಿದೆನೋ ಇದರ ಒಂದು ಮೀನಿಂಗ್ ಏನಪ್ಪ ಅಂದರೆ ರಾಮನ ಪ್ರಯಾಣ ಅಂತಕ್ಕಂತಹ ಮೀನಿಂಗನ್ನು ಕೊಡುತ್ತೆ. The story teaches values like truth, duty, love, loyalty, courage and devotion. ಈ ಒಂದು ಮಹಾಕಾವ್ಯದ ಅಧ್ಯಯನದಿಂದ ನಾವು ಪಡೆದುಕೊಳ್ತಕ್ಕಂತಹ ಲೈಫ್ ಲೆಸನ್ಸ್ಗಳು ಯಾವಪ್ಪ ಅಂದರೆ ಟ್ರುತ್ ಅಂದರೆ ಸತ್ಯ ಅಂತಕ್ಕಂಥದ್ದು, ಡ್ಯೂಟಿ ಅಂದರೆ ಕರ್ತವ್ಯ ಅಂಥೇಳಿ, ಲವ್ ಅಂದರೆ ಪ್ರೀತಿ, ಲಾಯಲ್ಟಿ ಅಂದರೆ ನಿಯತ್ತು, ಕರೇಜ್ ಅಂದರೆ ಧೈರ್ಯ ಮತ್ತು ಡಿವೋಷನ್ ಅಂದರೆ ಭಕ್ತಿ. ಸೊ ಇಂತಹ ಒಂದಿಷ್ಟು ಸಂದೇಶಗಳನ್ನು ವ್ಯಾಲ್ಯೂಸನ್ನು ನಾವು ಕಲ್ತ್ಕೊಳ್ತೇವೆ ಈ ಮಹಾಕಾವ್ಯದಿಂದ. ದ ಎಪಿಕ್ ಈಸ್ ಮೇಡ್ ಅಪ್ ಆಫ್ 7 ಬುಕ್ಸ್. ನೋಡಿ, ಈ ಒಂದು ಎಪಿಕ್ಕನ್ನು ಸುಮಾರು 7 ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಇವುಗಳನ್ನು ಖಂಡಾಸ್ ಅಂತೇಳಿ ಕರೀತಾರೆ. ಆ್ಯಂಡ್ ಕಂಟೈನ್ಸ್ ಅಬೌಟ್ 24,000 ವರ್ಸಸ್ ಅಂದರೆ ಶ್ಲೋಕಗಳು ಅಂತ ನಾವು ಇಲ್ಲಿ ಕರಿಬಹುದು. ಸುಮಾರು 24,000 ಶ್ಲೋಕಗಳನ್ನು ಇಲ್ಲಿ ಬರೆಯಲಾಗಿದೆ. ಇಟ್ ಟೆಲ್ಸ್ ದ ಲೈಫ್ ಸ್ಟೋರಿ ಆಫ್ ಲಾರ್ಡ್ ರಾಮ, ಎ ಪ್ರಿನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಅಯೋಧ್ಯ. ಸೊ ಈ ಒಂದು ಸ್ಟೋರಿ ಇರತಕ್ಕಂಥದ್ದು ಅಥವಾ ಮಹಾಕಾವ್ಯ ಇರತಕ್ಕಂಥದ್ದು ಅಯೋಧ್ಯೆಯ ಮಹಾಪುರುಷ ರಾಮನ ಬಗ್ಗೆ. ಆ್ಯಂಡ್ ಆ್ಯನ್ ಇನ್ಕಾರ್ನೇಷನ್ ಆಫ್ ದ ಹಿಂದೂ ಗಾಡ್ ವಿಷ್ಣು. ಸೊ ಇನ್ಕಾರ್ನೇಷನ್ ಅಂದರೆ ಅವತಾರ ಅಂಥೇಳಿ. ವಿಷ್ಣುವಿನ ಅವತಾರಗಳಲ್ಲಿ ಶ್ರೀರಾಮನು ಒಬ್ಬನು ಅಂತಕ್ಕಂಥದ್ದು ಹಿಂದೂಗಳ ನಮ್ಮೆಲ್ಲರ ನಂಬಿಕೆ ಆಗಿದೆ. ಸೊ ರಾಮನ ಒಂದು ಅವತಾರದ ಒಂದು ಏನು ಕಥೆ ಇರುತ್ತೋ ಅದನ್ನು ನಾವು ಈ ಒಂದು ರಾಮಾಯಣದಲ್ಲಿ ಕಲಿತಾ ಹೋಗ್ತೇವೆ. ಈ ಒಂದು ಕಥೆಯನ್ನು ಅಥವಾ ಈ ಒಂದು ಎಪಿಕ್ಕನ್ನು ನಾವು ಈಗ 7 ಖಂಡಗಳಲ್ಲಿ ಏನು ಬರೆಯಲ್ಪಟ್ಟಿದ್ದೇನೋ ಪ್ರತಿಯೊಂದು ಖಂಡದಲ್ಲಿ ಏನು ಬರುತ್ತೆ ಸ್ಟೋರಿ ಅಂತಕ್ಕಂಥದ್ದನ್ನು ಸಿಂಪಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಬರ್ತಕ್ಕಂಥದ್ದೇ ಬಾಲಖಂಡ ಅಂಥೇಳಿ, ಅಂದರೆ ದ ಬುಕ್ ಆಫ್ ಚೈಲ್ಡ್ಹುಡ್, ಅಂದರೆ ಶ್ರೀರಾಮನ ಒಂದು ಬಾಲ್ಯದ ಬಗ್ಗೆ ಇರತಕ್ಕಂತಹ ಇನ್ಸಿಡೆಂಟ್ಸನ್ನು ಈ ಒಂದು ಬಾಲಖಂಡ ಒಳಗೊಂಡಿರುತ್ತೆ. ದಿಸ್ ಪಾರ್ಟ್ ಟೆಲ್ಸ್ ದ ಸ್ಟೋರಿ ಆಫ್ ಲಾರ್ಡ್ ರಾಮಾಸ್ ಬರ್ತ್ ಆ್ಯಂಡ್ ಚೈಲ್ಡ್ಹುಡ್. ಇಟ್ ಬಿಗಿನ್ಸ್ ವಿತ್ ಕಿಂಗ್ ದಶರಥ ಆಫ್ ಅಯೋಧ್ಯ ಪರ್ಫಾರ್ಮಿಂಗ್ ಎ ಸ್ಪೆಷಲ್ ರಿಚುವಲ್ ಟು ಹ್ಯಾವ್ ಚಿಲ್ಡ್ರನ್. ಸೊ ಈ ಒಂದು ಬಾಲಖಂಡ ಅಂತಕ್ಕಂಥದ್ದು ಆರಂಭದಲ್ಲಿ ಏನನ್ನು ಒಳಗೊಂಡಿದೆ ಅಂದರೆ ರಾಜನಾಗಿದ್ದಂತಹ ಅಂದರೆ ಶ್ರೀರಾಮನ ತಂದೆ ದಶರಥ ಮಹಾರಾಜನು ಮಕ್ಕಳನ್ನ ಪಡೆಯಲಿಕ್ಕೆ ಒಂದು ರಿಚುವಲನ್ನು ಅಂದರೆ ಒಂದು ಯಾಗವನ್ನು ಮಾಡ್ತಾ ಇರ್ತಾನೆ. ಸೊ ಅಲ್ಲಿಂದ ಈ ಒಂದು ಎಪಿಕ್ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಎ ರಿಸಲ್ಟ್ ಹಿ ಹ್ಯಾಸ್ 4 ಸನ್ಸ್, ರಾಮ, ಭರತ, ಲಕ್ಷ್ಮಣ ಆ್ಯಂಡ್ ಶತ್ರುಘ್ನ. ತನ್ನ ಒಂದು ಯಾಗದ ಫಲವಾಗಿ 4 ಮಕ್ಕಳನ್ನು ದಶರಥ ಮಹಾರಾಜ ಪಡೆದುಕೊಳ್ತಾನೆ. ಶ್ರೀರಾಮ ದೊಡ್ಡವನಾಗಿದ್ದಾನೆ. ನೆಕ್ಸ್ಟ್ ಬರ್ತಕ್ಕಂಥವ್ರು ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ ಅಂತಕ್ಕಂಥವ್ರು. ಸೊ 4 ಸಹೋದರರನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ರಾಮ ಈಸ್ ದ ಎಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಲವ್ಡ್. ಶ್ರೀರಾಮ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚಾಗಿರ್ತಾನೆ. ದ ಖಂಡ ಆಲ್ಸೋ ಡಿಸ್ಕ್ರೈಬ್ಸ್ ಹೌ ರಾಮ ಆ್ಯಂಡ್ ಲಕ್ಷ್ಮಣ ಆರ್ ಟ್ರೈನ್ಡ್ ಬೈ ದ ಸೇಜ್ ವಿಶ್ವಾಮಿತ್ರ. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಕೂಡ ವಿಶ್ವಾಮಿತ್ರ ಮಹರ್ಷಿಗಳಿಂದ ಯಾವ ರೀತಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥದ್ದು ಇದೇ ಖಂಡದಲ್ಲೇ ಬರುತ್ತೆ. ಲೇಟರ್ ರಾಮ ಮ್ಯಾರೀಸ್ ಪ್ರಿನ್ಸಸ್ ಸೀತಾ ಬೈ ಬ್ರೇಕಿಂಗ್ ದ ಗ್ರೇಟ್ ಬೌ ಆಫ್ ಲಾರ್ಡ್ ಶಿವ ಡ್ಯೂರಿಂಗ್ ಹರ್ ಸ್ವಯಂವರ. ಸೊ ಸೀತಾಳ ಒಂದು ಸ್ವಯಂವರ ನಡೀತಾ ಇರುತ್ತೆ. ಆ ಸ್ವಯಂವರದಲ್ಲಿ ಲಾರ್ಡ್ ಶಿವ ಅಂದರೆ ದೇವತೆಯಾಗಿರ್ತಕ್ಕಂತಹ ಶಿವನ ಒಂದು ಬೌ ಅಂದರೆ ಬಿಲ್ಲನ್ನು ಮುರಿಯುವುದರ ಮೂಲಕ ಶ್ರೀರಾಮ ಸೀತಾಳನ್ನು ಮದುವೆ ಆಗ್ತಾನೆ ಸ್ವಯಂವರದಲ್ಲಿ. ಇನ್ನು ಸೆಕೆಂಡ್ ಬರ್ತಕ್ಕಂಥದ್ದೇ ಅಯೋಧ್ಯ ಕಾಂಡ ಅಂತಕ್ಕಂಥದ್ದು, ದ ಬುಕ್ ಆಫ್ ಅಯೋಧ್ಯ. ಇನ್ ದಿಸ್ ಪಾರ್ಟ್ ಕಿಂಗ್ ದಶರಥ ಡಿಸೈಡ್ಸ್ ಟು ಮೇಕ್ ರಾಮ ದ ನೆಕ್ಸ್ಟ್ ಕಿಂಗ್. ಸೊ ಆರಂಭದಲ್ಲಿ ಅಂದರೆ ಈ ಒಂದು ಅಯೋಧ್ಯ ಕಾಂಡದ ಆರಂಭದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ತಯಾರಿ ನಡೆಸಲಾಗ್ತಾ ಇರುತ್ತೆ. ದಶರಥ ಮಹಾರಾಜ ಏನಂತಾನೆ ಶ್ರೀರಾಮನನ್ನು ಪಟ್ಟಾಭಿಷೇಕಕ್ಕೆ ತರ್ತಾ ಇದ್ದಾನೆ, ಘೋಷಣೆ ಮಾಡ್ತಾ ಇದ್ದಾನೆ. ಹೌಎವರ್ ಹಿಸ್ ಸೆಕೆಂಡ್ ವೈಫ್ ಕೈಕೇಯಿ ರಿಮೈಂಡ್ಸ್ ಹಿಮ್ ಆಫ್ ಎ ಪ್ರಾಮಿಸ್
and demands that her son Bharata be crowned instead and that Rama be sent into exile for 14 years. ನೋಡಿ, ಒಂದು ಇಲ್ಲಿ ಟ್ರಾಜಡಿ ನಡೀತಾ ಇದೆ ಅಂತ ಹೇಳ್ಬೋದು. ದಶರಥನ ಎರಡನೇ ಹೆಂಡತಿಯಾಗಿದ್ದಂತಹ ಕೈಕೇಯಿ ಒಂದು ಡಿಮಾಂಡನ್ನು ಮಾಡ್ತಾ ಇದ್ದಾಳೆ. ದಶರಥ ಒಂದು ಪ್ರಾಮಿಸನ್ನು ಮಾಡಿರ್ತಾನೆ ಕೈಕೇಯಿಗೆ, ನಿನ್ಗೇನು ಬೇಕು ಅದನ್ನು ಕೇಳಿ ನಾನು ಕೊಡ್ತೀನಿ ಅಂತ ಹಿಂದೆ ಪ್ರಾಮಿಸ್ ಮಾಡಿರ್ತಾನೆ. ಸೊ ಅದನ್ನು ನೆನಪು ಮಾಡ್ತಾ ಇದ್ದಾಳೆ. ಸೊ ಈಗ ಏನು ಡಿಮಾಂಡ್ ಮಾಡ್ತಾಳೆ ಅಂದರೆ, ತನ್ನ ಮಗನಾಗಿದ್ದಂತಹ ಭರತನಿಗೆ ಒಂದು ಕ್ರೌನ್ ಅಂದರೆ ಸಿಂಹಾಸನಕ್ಕೆ ಏರ್ತಕ್ಕಂತಹ ಅವಕಾಶವನ್ನು ಕೊಡಬೇಕು, ಭರತನು ರಾಜನಾಗಬೇಕು ಅಂತಕ್ಕಂತಹ ಡಿಮಾಂಡನ್ನು ಇಡ್ತಾಳೆ. ಅದರ ಜೊತೆಗೆ ಶ್ರೀರಾಮನನ್ನು ಸುಮಾರು 14 ವರ್ಷಗಳ ಕಾಲ ಗಡಿಪಾರು ಮಾಡಬೇಕು ಅಥವಾ ಇಲ್ಲಿಂದ ಆಚೆ ಕಳಿಸ್ಬೇಕು ಅಂತಕ್ಕಂಥದ್ದು, ಅರಣ್ಯವಾಸಕ್ಕೆ ಕಳಿಸ್ಬೇಕು ಅಂತಕ್ಕಂತಹ ತೀರ್ಮಾನಕ್ಕೆ ಬರಲಾಗುತ್ತೆ. ದೋ ಹಾರ್ಟ್ ಬ್ರೋಕನ್ ರಾಮ ಅಗ್ರೀಸ್ ವಿತೌಟ್ ಆರ್ಗ್ಯುಮೆಂಟ್. ಶ್ರೀರಾಮ ಈ ಒಂದು ತೀರ್ಮಾನಕ್ಕೆ ಬದ್ಧನಾಗಿರ್ತಾನೆ. ಏನು ತಂದೆ ದಶರಥ ಮಹಾರಾಜ ಈ ವಿಷಯವನ್ನು ಶ್ರೀರಾಮನ ಮುಂದೆ ಪ್ರಸ್ತಾಪ ಮಾಡಿದಾಗ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೇನೆ ಸಂತೋಷದಿಂದನೇ ಶ್ರೀರಾಮ ಆ ಒಂದು ಫಾರೆಸ್ಟ್ಗೆ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾನೆ. ಸೀತಾ ಲಕ್ಷ್ಮಣ ಆಲ್ಸೋ ಚೂಸ್ ಟು ಗೋ ವಿತ್ ಹಿಮ್. ಸೊ ಸೀತಾ ಅಂದರೆ ಅವನ ಹೆಂಡತಿ ಮತ್ತು ಲಕ್ಷ್ಮಣ ಅಂದರೆ ತಮ್ಮ ಏನಿದ್ರು ಇಬ್ಬರು ಕೂಡ ಶ್ರೀರಾಮನ ಜೊತೆಯಲ್ಲಿ ಆ ಒಂದು ಅರಣ್ಯವಾಸಕ್ಕೆ ವನವಾಸಕ್ಕೆ ತೆರಳಲಿಕ್ಕೆ ಸಿದ್ಧರಾಗ್ತಾರೆ. ರಾಮಾಸ್ ಡಿಪಾರ್ಚರ್ ಬ್ರಿಂಗ್ಸ್ ಗ್ರೇಟ್ ಸ್ಯಾಡ್ನೆಸ್ ಟು ಅಯೋಧ್ಯ. ಸೊ ಈ ರೀತಿ ಶ್ರೀರಾಮನು ಆ ಒಂದು ಅಯೋಧ್ಯವನ್ನು ಬಿಟ್ಟು ಹೊರಟ ನಂತರದಲ್ಲಿ ಅಯೋಧ್ಯೆಯಲ್ಲಿ ಸಾಕಷ್ಟು ಕಷ್ಟಗಳು ಬರ್ತವೆ. ಆ್ಯಂಡ್ ಕಿಂಗ್ ದಶರಥ ಡೈಸ್ ಇನ್ ಗ್ರೀಫ್. ದಶರಥ ಮಹಾರಾಜ ತುಂಬ ದುಃಖದಲ್ಲೇ ಸಾವನ್ನು ಅಪ್ತಾನೆ. ಅಂದರೆ ಈಗ ಶ್ರೀರಾಮ ಅರಣ್ಯಕ್ಕೆ ಹೋಗಿರ್ತಕ್ಕಂಥದ್ದು ಅವನಿಗೆ ಸಾಕಷ್ಟು ದುಃಖವನ್ನು ಉಂಟು ಮಾಡಿರುತ್ತೆ. ಅದೇ ದುಃಖದಲ್ಲೇ ಸತ್ತು ಹೋಗ್ಬಿಡ್ತಾನೆ. ಇನ್ನು ಮೂರನೇ ಖಂಡ ಅರಣ್ಯಖಂಡ ಅಂತಕ್ಕಂಥದ್ದು, ದ ಬುಕ್ ಆಫ್ ದ ಫಾರೆಸ್ಟ್. ರಾಮ, ಸೀತಾ ಆ್ಯಂಡ್ ಲಕ್ಷ್ಮಣ ಬಿಗಿನ್ their life in the forest, living peacefully and meeting various sages and demons. ಸೊ ರಾಮ ಮತ್ತು ಸೀತೆ, ಲಕ್ಷ್ಮಣ ಇವರು ಮೂವರು ಕೂಡ ಅರಣ್ಯವಾಸಕ್ಕೆ ತೆರಳಿದ್ದಾರೆ. ಈಗ ಅಲ್ಲಿ ಅವರು ಶಾಂತವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಋಷಿಗಳನ್ನು, ಸೇಜಸ್ ಅಂದರೆ ಋಷಿ ಮುನಿಗಳು ಅಂಥೇಳಿ, ಅವರನ್ನು ಭೇಟಿ ಆಗ್ತಾರೆ. ಅದರ ಜೊತೆಗೆ ಡಿಮನ್ಸ್ ಅಂದರೆ ರಾಕ್ಷಸ ಕುಲದವರು, ರಕ್ಕಸರು ಅಂತ ಹೇಳ್ತೇವೆ ನಾವು. ಸೊ ಅವರನ್ನು ಕೂಡ ಇವರು ಭೇಟಿ ಆಗಬೇಕಾಗುತ್ತೆ. However, trouble begins when Surpanaki, the demoness sister of Ravana, tries to attack Sita and is punished by Lakshmana. ಒಂದು ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಇವರಿಗೆ ಶೂರ್ಪನಖಿ ಅಂತಕ್ಕಂಥವಳಿಂದ. ಇವಳು ರಾವಣನ ತಂಗಿಯಾಗಿರ್ತಾಳೆ ಮತ್ತು ದೆವ್ವಗಳ ಅಥವಾ ರಾಕ್ಷಸಿಯರ ಒಬ್ಬ ನಾಯಕಿಯಾಗಿರ್ತಾಳೆ ಅಂತ ಹೇಳ್ಬೋದು. ಇವಳು ಏನು ಮಾಡ್ತಾಳೆ, ಸೀತಾಳನ್ನು ಅಟ್ಯಾಕ್ ಮಾಡ್ತಾಳೆ. ಸೊ ಸೀತಾಳನ್ನು ಅಟ್ಯಾಕ್ ಮಾಡಿದಾಗ ಲಕ್ಷ್ಮಣ ಏನು ಮಾಡ್ತಾನೆ, ಆ ಶೂರ್ಪನಖಿಯನ್ನು ಕೊಲ್ತಾನೆ, ಪನಿಷ್ ಮಾಡ್ತಾನೆ. ಸೊ ಇದರಿಂದಾಗಿ ರಾವಣನಿಗೇನಿರುತ್ತೋ ಕೋಪ ಬರುತ್ತೆ. ಇನ್ ರಿವೆಂಜ್ ರಾವಣ ಕಿಡ್ನಾಪ್ ಸೀತಾ. ಸೊ ಯಾವ ರೀತಿ ಲಕ್ಷ್ಮಣ ಶೂರ್ಪನಖಿಗೆ ನಷ್ಟವನ್ನು ಉಂಟು ಮಾಡ್ತಾನೋ ಇದರಿಂದ ರಾವಣನಿಗೆ ಕೋಪ ಬರುತ್ತೆ. ಯಾಕೆಂದರೆ ತನ್ನ ತಂಗಿಗೆ ಈಗ ಹಾನಿಯಾಗಿರೋ ಕಾರಣದಿಂದ. ವಿತ್ ದ ಹೆಲ್ಪ್ ಆಫ್ ಡಿಮನ್ ಮಾರೀಚ. ನೋಡಿ ಏನು ಮಾಡ್ತಾ ಇದ್ದಾನೆ, ರಾವಣ ಸೀತಾಳನ್ನು ಕಿಡ್ನಾಪ್ ಮಾಡ್ತಾ ಇದ್ದಾನೆ, ಒಬ್ಬರ ಸಹಾಯ ತಗೊಳ್ತಾ ಇದ್ದಾನೆ. ಮಾರೀಚ ಅಂತಕ್ಕಂತಹ ರಾಕ್ಷಸನ ಸಹಾಯವನ್ನು ತೆಗೆದುಕೊಂಡು ಸೀತಾಳನ್ನು ಕಿಡ್ನಾಪ್ ಮಾಡ್ತಾನೆ. ಹೂ ಟ್ರಿಕ್ಸ್ ರಾಮ ಆ್ಯಂಡ್ ಲಕ್ಷ್ಮಣ. ಸೊ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಮೋಸ ಮಾಡಿದಂತಹ ಮಾರೀಚನು ರಾವಣನಿಗೆ ಸೀತೆಯನ್ನು ಕಿಡ್ನಾಪ್ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ. ದಿಸ್ ಕಂಡ ಎಂಡ್ಸ್ ವಿತ್ ರಾಮ ಡಿಸ್ಕವರಿಂಗ್ ಸೀತಾ ಈಸ್ ಮಿಸ್ಸಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ಹಿಸ್ ಸರ್ಚ್. ಸೊ ಈ ಕಂಡ ಅಧ್ಯಾಯ ಮುಗಿತಕ್ಕಂಥದ್ದು ಸೀತಾಳ ಒಂದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು ರಾಮನ ಗಮನಕ್ಕೆ ಬರುತ್ತೆ. ರಾಮ ಸೀತೆಯನ್ನು ಹುಡುಕಲಿಕ್ಕೆ ತೊಡಗುತ್ತಾನೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಕಿಷ್ಕಿಂಧ ಖಂಡ ಅಂತಕ್ಕಂಥದ್ದು, ದ ಬುಕ್ ಆಫ್ ಕಿಷ್ಕಿಂಧ ಒಂದು ಪ್ಲೇಸ್ ಆಗಿರುತ್ತೆ. While searching for Sita, Rama and Lakshmana meet Hanuman and the monkey king Sugriva in the kingdom of Kishkinda. ನೋಡಿ ಈ ರೀತಿ ಸೀತಾಳ ಸರ್ಚ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ರಾಮ, ಲಕ್ಷ್ಮಣ ಮೀಟ್ ಹನುಮಾನ್, ರಾಮ ಮತ್ತು ಲಕ್ಷ್ಮಣ ಇಬ್ಬರು ಮೀಟ್ ಆಗ್ತಾರೆ ಹನುಮಾನನ್ನು. ಮತ್ತು ಮಂಕಿಗಳ ರಾಜ್ಯ ಇರುತ್ತೆ ಅಲ್ಲಿ, ಅದರ ಒಂದು ರಾಜ ಯಾರಪ್ಪ ಅಂದರೆ ಸುಗ್ರೀವ ಅಂತಕ್ಕಂಥವನು. ಸೊ ಸುಗ್ರೀವನನ್ನು ಭೇಟಿ ಆಗ್ತಾರೆ ಕಿಷ್ಕಿಂದ ಅಂತಕ್ಕಂತಹ ಒಂದು ಸಾಮ್ರಾಜ್ಯದಲ್ಲಿ. ರಾಮ ಹೆಲ್ಪ್ಸ್ ಸುಗ್ರೀವ ಡಿಫೀಟ್ ಹಿಸ್ ಬ್ರದರ್ ವಾಲಿ ಆ್ಯಂಡ್ ಬಿಕಮ್ ಕಿಂಗ್. ಸೊ ಅಲ್ಲೂ ಕೂಡ ಒಂದು ಅಣ್ಣ ತಮ್ಮಂದರಲ್ಲಿ ಜಗಳ ನಡೀತಾ ಇರುತ್ತೆ. ಸುಗ್ರೀವ ಮತ್ತು ವಾಲಿ ಸಿಂಹಾಸನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಸುಗ್ರೀವನಿಗೆ ಶ್ರೀರಾಮ ಹೆಲ್ಪ್ ಮಾಡ್ತಾನೆ. ವಾಲಿಯನ್ನು ಸೋಲಿಸಿ ಸುಗ್ರೀವ ಈಗ ರಾಜನಾಗ್ತಾನೆ. ಇನ್ ರಿಟರ್ನ್ ಸುಗ್ರೀವ ಪ್ರಾಮಿಸಸ್ ಟು ಹೆಲ್ಪ್ ರಾಮ ಫೈಂಡ್ ಸೀತಾ. ಸೊ ಸುಗ್ರೀವ ಈಗ ರಾಮನಿಗೆ ಸಹಾಯ ಮಾಡಬೇಕಲ್ವಾ, ಯಾಕೆಂದರೆ ಅವನಿಂದ ಸಹಾಯನ ಪಡ್ಕೊಂಡಿರ್ತಾನೆ. ಸೊ ಈಗ ಒಂದು ಪ್ರಾಮಿಸನ್ನು ಮಾಡ್ತಾನೆ, ಸೀತಾ ಮಾತೆಯನ್ನು ಹುಡುಕ್ಲಿಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂಥೇಳಿ. ಹನುಮಾನ್ ಈಸ್ ಸೆಂಟ್ ಟು ಸರ್ಚ್ ಫಾರ್ ಹರ್. ಸೊ ಸುಗ್ರೀವ ಏನು ಮಾಡ್ತಾನೆ, ಹನುಮಾನನ್ನು ಅಂದರೆ ಅವನ ಸೇವಕನನ್ನು ಈಗ ಶ್ರೀರಾಮನ ಜೊತೆ ಕಳಿಸ್ಕೊಡ್ತಾ ಇದ್ದಾನೆ ಸೀತಾ ಮಾತೆಯನ್ನು ಹುಡುಕ್ಲಿಕ್ಕೆ. ಆ್ಯಂಡ್ ಲೀಪ್ಸ್ ಅಕ್ರಾಸ್ ದ ಓಷಿಯನ್ ಟು ಲಂಕಾ. ಸೊ
ಹನುಮಂತ ಏನು ಮಾಡ್ತಾನೆ, ಆ ಒಂದು ಸಮುದ್ರವನ್ನು, ಮಹಾಸಾಗರ ಏನಿರುತ್ತೋ ಅದನ್ನು ದಾಟಿಕೊಂಡು ಶ್ರೀಲಂಕಾಕ್ಕೆ ಲೀಪ್ ಅಂದರೆ ಜಂಪ್ ಮಾಡ್ತಾನೆ. ವೇರ್ ರಾವಣ ಹ್ಯಾಸ್ ಟೇಕನ್ ಹರ್. ಸೊ ಅಲ್ಲಿಗೆ ಸೀತೆಯನ್ನು ತೆಗೆದುಕೊಂಡು ಹೋಗಿರ್ತಾನೆ ರಾವಣ. ಆ ಪ್ಲೇಸ್ಗೆ ಹನುಮಾನ್ ಏನು ಮಾಡ್ತಾನೆ, ಸಮುದ್ರ ದಾಟಿ ಆ ಗಾಳಿಯಲ್ಲಿ ತೇಲ್ಕೊಂಡು ಹೋಗ್ತಾನೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ಸುಂದರಕಾಂಡ, ದ ಬ್ಯೂಟಿಫುಲ್ ಬುಕ್ ಅಂತೇಳಿ. ದಿಸ್ ಕಂಡ ಫೋಕಸಸ್ ಆನ್ ಹನುಮಾನ್ಸ್ ಬ್ರೇವ್ ಜರ್ನಿ ಟು ಲಂಕಾ. ಹನುಮಾನ್ನ ಪ್ರಯಾಣ ಯಾವ ರೀತಿ ಇತ್ತು ಶ್ರೀಲಂಕಾಗೆ ಅಂತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ಈ ಒಂದು ಸುಂದರಕಾಂಡ ಒಳಗೊಂಡಿರುತ್ತೆ. ಹಿ ಫೈಂಡ್ ಸೀತಾ ಇನ್ ರಾವಣಸ್ ಗಾರ್ಡನ್. ಸೊ ಹನುಮಂತ ಏನು ಮಾಡ್ತಾನೆ, ಅಲ್ಲಿ ಹಾರಾಡ್ತಾ ಸೀತೆ ಎಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಕಂಡುಹಿಡಿತಾನೆ. ರಾವಣನ ಒಂದು ಗಾರ್ಡನಲ್ಲಿ ಸೀತೆ ಇರತಕ್ಕಂಥದ್ದು ಹನುಮಂತನ ಗಮನಕ್ಕೆ ಬರುತ್ತೆ. ಸ್ಯಾಡ್ ಆ್ಯಂಡ್ ಅಲೋನ್, ಅವಳು ತುಂಬ ದುಃಖಿತಳಾಗಿರ್ತಾಳೆ, ಒಂಟಿಯಾಗಿರ್ತಾಳೆ. ಹನುಮಾನ್ ಗಿವ್ಸ್ ಹರ್ ರಾಮಾಸ್ ರಿಂಗ್ ಆ್ಯಂಡ್ ಬ್ರಿಂಗ್ಸ್ ಬ್ಯಾಕ್ ಹರ್ ಮೆಸೇಜ್ ಆಫ್ ಹೋಪ್. ಸೊ ಹನುಮಾನ್ ಅಲ್ಲಿಗೆ ಹೋಗಿ ಶ್ರೀರಾಮನ ಒಂದು ಸಂಕೇತವಾಗಿ ಕೊಟ್ಟಿದ್ದಂತಹ ರಿಂಗನ್ನು ಅವಳಿಗೆ ಕೊಡ್ತಾನೆ, ಸೀತಾಮಾತೆಗೆ. ಸೊ ಸೀತಾಮಾತೆಗೆ ಶ್ರೀರಾಮನ ನೆನಪು ಬರುತ್ತೆ. ಆಗ ಹನುಮಂತನ ಮೇಲೆ ನಂಬಿಕೆಯನ್ನು ಕೂಡ ಬರುತ್ತೆ ಮತ್ತು ಒಂದು ಹೋಪನ್ನು ಕೂಡ ಅವನು ಹೇಳ್ತಾನೆ. ಶ್ರೀರಾಮ ಬಂದು ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ರೆಡಿ ಇದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನು. ಇದರಿಂದ ಸೀತಾಮಾತೆಗೆ ತುಂಬಾ ಸಂತೋಷ ಆಗುತ್ತೆ. ಹಿ ಆಲ್ಸೋ ಬರ್ನ್ಸ್ ಪಾರ್ಟ್ ಆಫ್ ಲಂಕಾ ಬಿಫೋರ್ ರಿಟರ್ನಿಂಗ್ ಟು ಇನ್ಫಾರ್ಮ್ ರಾಮ. ಸೊ ಅಲ್ಲಿಂದ ಅಂದರೆ ಶ್ರೀಲಂಕಾದಿಂದ ವಾಪಸ್ ಬರೋದಕ್ಕಿಂತ ಮೊದಲು ಹನುಮಾನ್ ಏನು ಮಾಡ್ತಾನೆ, ಶ್ರೀಲಂಕಾದ ಕೆಲವೊಂದಿಷ್ಟು ಭಾಗವನ್ನು ಸುಟ್ಟು ಹಾಕ್ತಾನೆ. ಸೊ ಇವನ ಬಾಲಕ್ಕೆ ಬೆಂಕಿಯನ್ನು ಇಡ್ತಾರೆ ಲಂಕನ್ನರು. ಆಗ ಇವನು ಅಲ್ಲಿರ್ತಕ್ಕಂತಹ ಅನೇಕ ಕೋಟೆ ಕೊತ್ತಲಗಳನ್ನು, ಸಿಟಿಯನ್ನೇ ಭಸ್ಮ ಮಾಡಿಬಿಡ್ತಾನೆ. ಇದನ್ನೇ ಲಂಕಾ ದಹನ ಅಂತ ನಾವು ಕೇಳಿರ್ತೇವೆ. ಹನುಮಾನ್ಸ್ ಕರೇಜ್, ಸ್ಟ್ರೆಂತ್ ಆ್ಯಂಡ್ ಡಿವೋಷನ್ ಆರ್ ಹೈಲೈಟೆಡ್ ಇನ್ ದಿಸ್ ಪಾರ್ಟ್. ಆ ಹನುಮಾನ್ನ ಧೈರ್ಯ ಇರ್ಬೋದು, ಶಕ್ತಿ ಇರ್ಬೋದು ಮತ್ತು ಶ್ರೀರಾಮನೆಡೆಗೆ ಅವನಿಗಿದ್ದಂತಹ ಒಂದು ಭಕ್ತಿಯನ್ನು ನಾವು ಇಲ್ಲಿ ನೋಡ್ತೇವೆ. ಇನ್ನು 6ನೇದು ಯುದ್ಧಕಾಂಡ ಅಂತೇಳಿ, ದ ಬುಕ್ ಆಫ್ ವಾರ್ ಅಂತ ಹೇಳ್ತೇವೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಲಂಕಾ ಕಂಡ. ದಿಸ್ ಈಸ್ ದ ಲಾಂಗೆಸ್ಟ್ ಆ್ಯಂಡ್ ಮೋಸ್ಟ್ ಡ್ರಾಮ್ಯಾಟಿಕ್ ಪಾರ್ಟ್. ಸೊ ಈ ಒಂದು 7 ಖಂಡಗಳಲ್ಲಿ ದೊಡ್ಡದಾಗಿರ್ತಕ್ಕಂತಹ ಖಂಡ ಯಾವುದಪ್ಪ ಅಂದರೆ ಇದೇ ಆಗಿದೆ, ಯುದ್ಧಕಾಂಡ. ರಾಮ ವಿತ್ ದ ಹೆಲ್ಪ್ ಆಫ್ ಹನುಮಾನ್, ಸುಗ್ರೀವ ಆ್ಯಂಡ್ ಎ ಮಂಕಿ ಆರ್ಮಿ ಬಿಲ್ಡ್ಸ್ ಎ ಬ್ರಿಡ್ಜ್ ಅಕ್ರಾಸ್ ದ ಸಿ ಟು ಲಂಕಾ. ಸೊ ಈಗ ಗಡಿಯನ್ನು ದಾಟಬೇಕು ಅಂದರೆ ಭಾರತದಿಂದ ಶ್ರೀಲಂಕಾಕ್ಕೆ ಹೋಗಬೇಕು ಅಂದರೆ ನೆಲದ ಮೇಲೆ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ, ಮಧ್ಯದಲ್ಲಿ ಸಮುದ್ರ ಇರುತ್ತೆ. ಸೊ ಈಗ ಅಲ್ಲಿ ಸೇತುವೆಯನ್ನು ಕಟ್ಟಬೇಕು. ಅಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಸೇತುವೆಯನ್ನು ಕಟ್ಟತಕ್ಕಂಥದ್ದು ಶ್ರೀರಾಮನಿಗೆ ಕಷ್ಟದ ಕೆಲಸ ಆಗಿರುತ್ತೆ. ಆಗ ಹನುಮಾನ್ ಮತ್ತು ಸುಗ್ರೀವ ಮತ್ತು ಅವರ ಒಂದು ಮಂಕಿ ಆರ್ಮಿ ಏನಿರುತ್ತೋ ಅದು ಬ್ರಿಡ್ಜನ್ನು ಕಟ್ಟಲಿಕ್ಕೆ ಹೆಲ್ಪ್ ಮಾಡುತ್ತೆ. ಲಂಕಾದವರೆಗೂ ಕೂಡ ಆ ಬ್ರಿಡ್ಜನ್ನು ಕಟ್ತಾರೆ. ಎ ಗ್ರೇಟ್ ವಾರ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ರಾಮಾಸ್ ಆರ್ಮಿ ಆ್ಯಂಡ್ ರಾವಣಸ್ ಫೋರ್ಸಸ್. ಮೆನಿ ಪವರ್ಫುಲ್ ವಾರಿಯರ್ಸ್ ಫೈಟ್ ಆ್ಯಂಡ್ ಡೈ. ಸೊ ಯುದ್ಧನೇ ನಡೆಯುತ್ತೆ ರಾಮನ ಸೈನ್ಯ ಮತ್ತು ರಾವಣರ ಸೈನ್ಯದ ಮಧ್ಯೆ. ಅನೇಕ ವೀರರು ಯುದ್ಧದಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾರೆ. ಇನ್ ದ ಎಂಡ್ ರಾಮ ಕಿಲ್ಸ್ ರಾವಣ ಆ್ಯಂಡ್ ರೆಸ್ಕ್ಯೂಸ್ ಸೀತಾ. ಆಫ್ಟರ್ ಪ್ರೂವಿಂಗ್ ಹರ್ ಪ್ಯೂರಿಟಿ, ರಾಮ ಆ್ಯಂಡ್ ಸೀತಾ ರಿಟರ್ನ್ ಟು ಅಯೋಧ್ಯ. ಸೊ ರಾಮ ಮತ್ತು ರಾವಣರ ಮಧ್ಯೆ ಯುದ್ಧ ಏನು ನಡೆಯುತ್ತೋ, ರಾವಣನಿಂದ ಸೀತಾಮಾತೆಯನ್ನು ಶ್ರೀರಾಮ ರಕ್ಷಿಸ್ತಾನೆ. ರಾವಣನನ್ನು ಯುದ್ಧದಲ್ಲಿ ಕೊಲ್ತಾರೆ. ಆಫ್ಟರ್ ಪ್ರೂವಿಂಗ್ ಹರ್ ಪ್ಯೂರಿಟಿ ಅಂದರೆ ಸೀತಾಮಾತೆಯ ಪಾವಿತ್ರ್ಯತೆಯನ್ನು ಪರೀಕ್ಷೆಯ ನಂತರದಲ್ಲಿ ರಾಮ ಮತ್ತು ಸೀತೆ ಇಬ್ಬರು ಕೂಡ ಮತ್ತೆ ಒಂದಾಗಿ ಅಯೋಧ್ಯೆಯನ್ನು ಸೇರ್ತಾರೆ. ಇನ್ನು ಕೊನೆಯ ಭಾಗ ಉತ್ತರಾಖಂಡ ಅಂತಕ್ಕಂಥದ್ದು, ದ ಲಾಸ್ಟ್ ಬುಕ್ ಅಂತ ಕರಿತೇವೆ. ದಿಸ್ ಫೈನಲ್ ಕಂಡ ಟೆಲ್ಸ್ ವಾಟ್ ಹ್ಯಾಪನ್ಸ್ ಆಫ್ಟರ್ ರಾಮ ಬಿಕಮ್ಸ್ ಕಿಂಗ್. ಅಂದರೆ ಶ್ರೀರಾಮ ಮತ್ತೆ ವನವಾಸ ಮುಗಿಸಿಕೊಂಡು ಮತ್ತೆ ರಾಜ್ಯಕ್ಕೆ ಹಿಂದಿರುಗಿದ ನಂತರ ರಾಜನಾಗಿ ಏನು ಮಾಡ್ತಾನೆ ಅಂತಕ್ಕಂತಹ ಮಾಹಿತಿಯನ್ನು ಈ ಒಂದು ಉತ್ತರಾಖಂಡದಲ್ಲಿ ನೋಡ್ತೇವೆ. ಪೀಪಲ್ ಬಿಗಿನ್ ಟು ಕ್ವೆಶ್ಚನ್ ಸೀತಾಸ್ ಪ್ಯೂರಿಟಿ. ಸೊ ಆ ಒಂದು ಸಾಮ್ರಾಜ್ಯದ ಅನೇಕ ಜನಗಳು ಸೀತಾಮಾತೆಯ ಒಂದು ಪಾವಿತ್ರ್ಯತೆಯ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ರಾಮ ಸೆಂಡ್ಸ್ ಹರ್ ಟು ದ ಫಾರೆಸ್ಟ್. ಇದರಿಂದಾಗಿ ರಾಮ ಏನು ಮಾಡ್ತಾನೆ, ಅವಳನ್ನು ಫಾರೆಸ್ಟ್ಗೆ ಕಳಿಸ್ತಾನೆ. ಈ ಒಂದು ಹಿ ನೋಸ್ ಸಿ ಈಸ್ ಇನ್ನೋಸೆಂಟ್. ಶ್ರೀರಾಮನಿಗೆ ಗೊತ್ತಿರುತ್ತೆ ಅವಳು ಪರಮ ಪವಿತ್ರತೆ ಆಗಿದ್ದಾಳೆ, ಅವಳಿಗೆ ಯಾವುದೇ ಒಂದು ಪಾಪ ಪ್ರಜ್ಞೆ ಇಲ್ಲ, ಅವಳು ಪಾಪವನ್ನೇ ಮಾಡಿಲ್ಲ. ಸೊ ಅದು ಗೊತ್ತಿದ್ರೂ ಕೂಡ, ಅವಳು ಮುಗ್ಧೆ ಅಂತ ಗೊತ್ತಿದ್ದು ಕೂಡ ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಸೀತಾಮಾತೆಯನ್ನು ವನವಾಸಕ್ಕೆ ಕಳಿಸ್ಕೊಡ್ತಾನೆ. ಯಾಕೆಂದರೆ ಸಮಾಜದ ಒಂದು ನಂಬಿಕೆಗೆ ದ್ರೋಹ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ದೇರ್ ಸೀತಾ ಲಿವ್ಸ್ ಇನ್ ಸೇಜ್ ವಾಲ್ಮೀಕಿಸ್ ಆಶ್ರಮ್ ಆ್ಯಂಡ್ ಗಿವ್ಸ್ ಬರ್ತ್ ಟು ರಾಮ ಸನ್ಸ್ ಲವ ಆ್ಯಂಡ್ ಕುಶ. ಸೀತಾಮಾತೆ ವಾಲ್ಮೀಕಿಯ ಒಂದು ಆಶ್ರಮದಲ್ಲಿ ಇರ್ತಾಳೆ, ಅರಣ್ಯದಲ್ಲಿ. ಅಲ್ಲಿನೇ ಅವಳು ಲವ ಮತ್ತು ಕುಶರಿಗೆ ಜನ್ಮವನ್ನು ನೀಡ್ತಾಳೆ. ದ ಎಪಿಕ್ ಎಂಡ್ಸ್ ವಿತ್ ರಾಮ ಕಂಪ್ಲೀಟಿಂಗ್ ಹಿಸ್ ಡ್ಯೂಟಿ ಆನ್ ಅರ್ತ್ ಆ್ಯಂಡ್ ರಿಟರ್ನಿಂಗ್ ಟು ದ ಹೆವನ್ಸ್. ಇನ್ನು ಕನ್ಕ್ಲೂಷನ್ ಪಾರ್ಟ್ ನೋಡಿ. ದ ರಾಮಾಯಣ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ, ಇಟ್ ಈಸ್ ಎ ಗೈಡ್ ಟು ಲಿವಿಂಗ್ ಎ ಲೈಫ್ ಆಫ್ ಟ್ರುತ್, ಡ್ಯೂಟಿ, ಲವ್ ಆ್ಯಂಡ್ ಆನರ್. It teaches us that no matter how difficult life becomes, we must always do what is right, just like Lord Rama did. ಸೊ ಜೀವನದಲ್ಲಿ ನಾವು ಎಷ್ಟೇ ಕಷ್ಟವನ್ನು ಎದುರಿಸಿದರೂ ಕೂಡ ಸರಿಯಾಗಿರ್ತಕ್ಕಂತಹ ಆಯ್ಕೆಯನ್ನೇ ಮಾಡಬೇಕಾಗುತ್ತೆ. ಯಾವುದು ಸತ್ಯವೋ ಯಾವುದು ಧರ್ಮವೋ ಅದನ್ನು ಅನುಸರಿಸಬೇಕಾಗುತ್ತೆ. ಶ್ರೀರಾಮನು ಯಾವ ರೀತಿ ಅನುಸರಿಸಿದ್ನೋ ಹಾಗೆ.
ದ ಎಪಿಕ್ ಶೋಸ್ ದ ಪವರ್ ಆಫ್ ಲಾಯಲ್ಟಿ ಥ್ರೂ ಲಕ್ಷ್ಮಣನಿಂದ ನಾವು ಲಾಯಲ್ಟಿಯನ್ನು ಕಲಿತೇವೆ. ಅಂದರೆ ಯಾವತ್ತೂ ಕೂಡ ಅವನು ಶ್ರೀರಾಮನ ಸಹಾಯಕ್ಕೆ ಬೆಂಗಾವಲಾಗಿ ನಿಂತಿರ್ತಾನೆ. ಪ್ಯೂರಿಟಿ ಥ್ರೂ ಸೀತಾ, ಅಂದರೆ ಸೀತೆಯಿಂದ ನಾವು ಪ್ಯೂರಿಟಿಯನ್ನು ಕಲಿತಾ ಇದ್ದೇವೆ. ಆ್ಯಂಡ್ ಡಿವೋಷನ್ ಥ್ರೂ ಹನುಮಾನ್ನಿಂದ ಒಂದು ಡಿವೋಷನ್ ಭಕ್ತಿಯನ್ನು ಕಲಿತೇವೆ. ಶ್ರೀರಾಮನನ್ನು ಯಾವ ರೀತಿ ಆರಾಧಿಸ್ತಾ ಇದ್ನೋ ಅದನ್ನು ನೋಡ್ತೇವೆ. ಇಟ್ ಆಲ್ಸೋ ರಿಮೈಂಡ್ಸ್ ಅಸ್ ದ್ಯಾಟ್ ಪ್ರೈಡ್ ಆ್ಯಂಡ್ ಈವಿಲ್ ಲೈಕ್ ಇನ್ ದ ಕೇಸ್ ಆಫ್ ರಾವಣ, ಅದೇ ರೀತಿ ಕೆಟ್ಟದ್ದು ರಾವಣನು ಯಾವ ರೀತಿ ಇದ್ನಲ್ವ ಅದನ್ನು ಪ್ರತಿನಿಧಿಸುತ್ತೆ. ವಿಲ್ ಆಲ್ವೇಸ್ ಬಿ ಡಿಫೀಟೆಡ್ ಇನ್ ದ ಎಂಡ್. ಸೊ ಇಂತಹ ಕೆಟ್ಟ ಶಕ್ತಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಕೊನೆಗೆ ಸೋಲನ್ನು ಅಪ್ಲೇಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ದೋ ದ ಸ್ಟೋರಿ ಈಸ್ ಏನ್ಸಿಯಂಟ್, ಇಟ್ಸ್ ಲೆಸನ್ಸ್ ಆರ್ ಸ್ಟಿಲ್ ಮೀನಿಂಗ್ಫುಲ್ ಟುಡೇ. ಎಷ್ಟೇ ಏನ್ಸಿಯಂಟ್ ಓಲ್ಡ್ ಆಗಿದ್ರೂ ಕೂಡ ಅದರಿಂದ ಬರ್ತಕ್ಕಂತಹ ಪಾಠಗಳು ಇವತ್ತಿಗೂ ಕೂಡ ಅನ್ವಯ ಆಗ್ತವೆ ನಮ್ಮ ಸಮಾಜದಲ್ಲಿ. ಇಟ್ ಇನ್ಸ್ಪೈರ್ಸ್ ಪೀಪಲ್ ಟು ಬಿ ಕೈಂಡ್, ಬ್ರೇವ್, ಹಂಬಲ್ ಆ್ಯಂಡ್ ಫೇತ್ಫುಲ್. ನಾವೆಲ್ಲರೂ ಕೂಡ ಕೈಂಡ್ ಆಗಿರಬೇಕು, ಬ್ರೇವ್ ಶೂರರಾಗಿರಬೇಕು, ಹಂಬಲ್ ಆಗಿರಬೇಕು ಮತ್ತು ಫೇತ್ಫುಲ್ ಆಗಿರಬೇಕು ಅಂತಕ್ಕಂಥ ಮೆಸೇಜನ್ನು ಈ ರಾಮಾಯಣ ನಮಗೆ ತಿಳಿಸಿಕೊಡುತ್ತೆ. ವೆದರ್ ಆ್ಯಸ್ ಎ ರಿಲಿಜಿಯಸ್ ಟೆಕ್ಸ್ಟ್, ಎ ಮಾರಲ್ ಟೇಲ್ ಆರ್ ಎ ಕಲ್ಚರಲ್ ಟ್ರೆಜರ್, ದ ರಾಮಾಯಣ ಕಂಟಿನ್ಯೂಸ್ ಟು ಲಿವ್ ಇನ್ ದ ಹಾರ್ಟ್ಸ್ ಆಫ್ ಮಿಲಿಯನ್ಸ್ ಅಕ್ರಾಸ್ ದ ವರ್ಲ್ಡ್. ಸೊ ನಾವು ಇದನ್ನೊಂದು ಧಾರ್ಮಿಕ ಗ್ರಂಥವಾಗಿ ನೋಡ್ಬೋದು, ಅದೇ ರೀತಿ ಒಂದು ಮಾರಲ್ ಟೇಲ್ ಆಗಿ ನೋಡ್ಬೋದು, ಅಥವಾ ಒಂದು ಕಲ್ಚರಲ್ ಟ್ರೆಜರ್ ಆಗಿ ಕೂಡ ನೋಡ್ಬೋದು. ಇದನ್ನು ಯಾವುದೇ ರೀತಿಯಲ್ಲಿ ನೋಡಿದರೂ ಕೂಡ ನಮಗೆ ಅದರಿಂದ ಅನೇಕ ಲೆಸನ್ಸ್ಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್.